ಒಂದು ಮನೆ ಎಷ್ಟು ಸಮೃದ್ಧವಾಗಿರುತ್ತೆ ಅನ್ನೋದು ಆ ಮನೆಯನ್ನ ಮುನ್ನಡೆಸುವಂತ ದೊಡ್ಡೋರ್ ಮೇಲೆ ನಿಂತಿರುತ್ತೆ. ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹ ಹಿರಿಯರಾಗಿದ್ರು, ಒಬ್ಬ ಒಳ್ಳೆ ವ್ಯಕ್ತಿಯಾಗಿದ್ರು ಮತ್ತು ತಿಳ್ಕೊಂಡಂತ ವ್ಯಕ್ತಿಯಾಗಿದ್ರು. ಆದರೂ ಕೂಡ ಭೀಷ್ಮರಿಗೆ ತಮ್ಮ ಸ್ವಂತ ಮೊಮ್ಮಗನ ಕೈಯಿಂದ ಒಂದು ಕೆಟ್ಟ ಸಾವು ಸಿಗುತ್ತೆ. ಆಗ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನಂತೆ, ಈ ಭೀಷ್ಮ ಪಿತಾಮಹ ಈ ಜನ್ಮದಲ್ಲಿ ಏನು ಪಾಪನೇ ಮಾಡಿರಲಿಲ್ಲ, ಅವ್ರ ಹಿಂದೆ ಯಾವುದೇ ಪಾಪ ಮಾಡಿರ್ಬೋದು, ಆದರೆ ಈ ಜನ್ಮದಲ್ಲಿ ಅವ್ರಿಗೆ ಇಷ್ಟು ಕೆಟ್ಟ ಸಾವು ಯಾಕೆ ಕೊಟ್ಟೆ ಅಂತ ಕೇಳ್ತಾನಂತೆ. ಆಗ ಶ್ರೀಕೃಷ್ಣರು ಹೇಳ್ತಾರಂತೆ, ಭೀಷ್ಮ ಪಿತಾಮಹ ಈ ಜನ್ಮದಲ್ಲೂ ಕೂಡ ಒಂದು ಪಾಪವನ್ನ ಮಾಡಿದ್ರು. ದ್ರೌಪದಿಯ ವಸ್ತ್ರಾಪರಣ ಆಗ್ತಿರ್ಬೇಕಾದ್ರೆ ಒಬ್ಬ ಹಿರಿಯ ವ್ಯಕ್ತಿಯಾಗಿ, ತಿಳ್ಕೊಂಡಂತ ವ್ಯಕ್ತಿಯಾಗಿ, ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಇವರು ಬಾಯಿ ಮುಚ್ಕೊಂಡು ಕೂತಿದ್ರು. ಅತ್ಯಾಚಾರವನ್ನು ವಿರೋಧಿಸುವಂತ ಪ್ರಯತ್ನವನ್ನು ಕೂಡ ಇವರು ಮಾಡಲಿಲ್ಲ. ಸೊ ಒಂದು ಅನಾಚಾರ ಆಗ್ತಿರ್ಬೇಕಾದ್ರೆ ಅದನ್ನ ನೋಡಿ ಸುಮ್ಮನೆ ಕುತ್ಕೊಳ್ಳೋದು ಕೂಡ ಒಂದು ಪಾಪ ಅಂತ ಶ್ರೀಕೃಷ್ಣ ಅರ್ಜುನರಿಗೆ ಹೇಳ್ತಾರೆ. ಸೊ ಒಂದು ಮನೆಯಲ್ಲಿ ದೊಡ್ಡವರು ಅನ್ಸ್ಕೊಂಡವರು ತಮ್ಮ ಕಣ್ಮುಂದೆನೆ ತಪ್ಪು ನಡೆದಾಗ ಸೈಲೆಂಟ್ ಆಗಿದ್ರೆ ಆ ಮನೆಯನ್ನ ಅವರೇ ಹಾಳು ಮಾಡ್ತಾರೆ ಅನ್ನೋದು ಭೀಷ್ಮರನ್ನ ನೋಡಿ ನಾವು ಕಲಿಬಹುದು. ಈ ಮಾತು ಸತ್ಯ ಅನ್ಸಿದ್ರೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ.